ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕರ್ನಾಟಕದಲ್ಲಿ ಹೊರಗಿನವರು, ಪರಭಾಷಿಕರು, ಅಲ್ಲಿ ಭ್ರಷ್ಟಾಚಾರ ಮಾಡಿ, ಮಿತಿಮೀರಿದ ಭ್ರಷ್ಟಾಚಾರ, ಲೆಕ್ಕಕ್ಕೆ ಇಲ್ಲದ ಭ್ರಷ್ಟಾಚಾರ, ಹುಂಡಿ ಕಳ್ಳತನ, ಹುಂಡಿ ಕಳ್ಳರು, ಈ ಭ್ರಷ್ಟಾಚಾರದ ಹಣ, ಹುಂಡಿ ಕಳ್ಳತನದ ಹಣ ತಗೊಬಂದು ಅಕ್ರಮವಾಗಿ ನಮ್ಮ ಕರ್ನಾಟಕದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಇದನ್ನ ನಮ್ಮ ಕನ್ನಡ ದೇಶದ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾರೋ ಒಬ್ಬ ತೆಲುಗು ಭಾಷಿಕ ಭೀಮರೆಡ್ಡಿ ಅನ್ನೋ ವ್ಯಕ್ತಿ ಪರಮ ಭ್ರಷ್ಟಾಚಾರಿ, ನಮ್ಮ ಕರ್ನಾಟಕ ಒಟ್ಟು 300 ಕೋಟಿ ಆಸ್ತಿ ಮಾಡಿದನಂತೆ. ಅವನ ಕುಟುಂಬದವರು ಅಥವಾ ಶ್ರಮಜೀವಿ ಅವರ ಇನ್ನೇನೋ ಉದ್ಯಮ ನಡೆಸ್ತಾರೆ, ಹಾಗೆ ಮಾಡಿದಾರೆ ಅಂದ್ರೆ 50 ಕೋಟಿ ಸಂಪಾದನೆ ಮಾಡಿದಾರೆ ಅಂತ ಒಪ್ಕೊಳ್ಳೋಣ. ಆದ್ರೆ 300 ಕೋಟಿ ಆಸ್ತಿ ಮಾಡಿದನಂತೆ. ಆ 300 ಕೋಟಿ ಎಲ್ಲಿಂದ ಬಂತು? ಅದು ಭ್ರಷ್ಟಾಚಾರದ ಹಣ. ಆ ಭ್ರಷ್ಟಾಚಾರದ ಹಣದಿಂದ ನಮ್ಮ ಕರ್ನಾಟಕದಲ್ಲಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸನಿಹ ಅಂದ್ರೆ ದೇವನಹಳ್ಳಿಯಲ್ಲಿ 43 ಎಕರೆ ಜಾಗ ತೆಗೆದವನೆ. ಮತ್ತೆ ಬೇರೆ ಕಡೆ ಎಲ್ಲ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ. ಹಾಗೆ ನಮ್ಮ ಕನ್ನಡ ಬಂಧುಗಳು ಸ್ವಲ್ಪ ಪ್ರವಾಸ ಹೋಗೋದು, ಸ್ವಲ್ಪ ಸುತ್ತಾಡೋದು ಜಾಸ್ತಿ. ನಮ್ಮ ಕನ್ನಡ ಬಂಧುಗಳು ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಹುಂಡಿ ಹಣ ಆಗಿರ್ತಾರೆ. ಆ ಹುಂಡಿಗೆ ಹಣ ಹಾಕುವ ಸಂದರ್ಭದಲ್ಲಿ ಆ ದೈವ ಮೇಲೆ ದೇವರ ಭಕ್ತಿಯಿಂದ ಸಮಾಜದ ಒಳಿತಿಗಾಗಿ, ದೇವಸ್ಥಾನದ ಅಭಿವೃದ್ಧಿಗಾಗಿ, ಸಮಸ್ತ ಭಕ್ತಾದಿಗಳ ಒಳಿತಿಗಾಗಿ ಒಳ್ಳೇದಾಗಲಿ ಅಂದ್ಬಿಟ್ಟು ಹುಂಡಿಯಲ್ಲಿ ಹಣ ಹಾಕ್ತಾರೆ. ಆ ಹುಂಡಿ ಹಣ ಕಳ್ತನ ಮಾಡ್ಕೊಬಂದು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡಿ ಹೆಮ್ಮರವಾಗಿ ಬೆಳೀತಾರೆ. ಇದನ್ನು ಅತ್ಯುಗ್ರವಾಗಿ ಖಂಡನೆ ಮಾಡ್ತಾ ಇದೀವಿ ನಮ್ಮ ಪಕ್ಷದಿಂದ. ಇಂತಹ ಪರಮ ಭ್ರಷ್ಟಾಚಾರಗಳನ್ನ, ಹುಂಡಿ ಕಳ್ಳರನ್ನ ನಮ್ಮ ಕನ್ನಡ ದೇಶದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಕೆಲವು ಡಾಂಬಿಕರು ಅವರು ಕೊಡುವ ಹೆಂಜಲು ಕಾಸಿಗಾಗಿ ಕೈಯೊಡ್ಡಿ ಅವರನ್ನ ಕನ್ನಡಿಗರಂತ ಹೇಳಿ ಗುರುತಿಸುವುದು, ಅವರನ್ನ ಕನ್ನಡ ಸಂಘಟನೆಗಳು ಸೇರಿಸಿಕೊಳ್ಳುವುದು, ಇವರು ನಮ್ಮ ಕನ್ನಡದವರು ಅಂತ ಬಿಟ್ಟು ಅವ್ರು ಕನ್ನಡದ ಪಟ್ಟ ಕೊಡುವಂತದ್ದು, ಹಾಗೂ ಕನ್ನಡಿಗರಂತ ಪಟ್ಟ ಕೊಡುವಂಥದ್ದು, ಹಾಗೂ ನಮ್ಮ ಕರ್ನಾಟಕದಲ್ಲಿ ಕೆಲವರು ಸುದ್ದಿ ವಾಹಿನಿಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಪರಭಾಷಿಕರು ಕೆಲಸ ಮಾಡ್ತಿದ್ದಾರೆ. ಇಂತಹ ಪರಮ ಭ್ರಷ್ಟಾಚಾರಿಗಳನ್ನ, ಹುಂಡಿ ಕಳ್ಳರನ್ನ ಇಲ್ಲಿ ಹೂಡಿಕೆ ಮಾಡಿಸೋದು, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು, ಹಾಗೂ
ಅಲ್ಲಿ ಲೂಟಿ ಹೊಡೆಯುವಂತ ಹಣ ಇಲ್ಲಿ ಹೂಡಿಕೆ ಮಾಡಿ ಹುಂಡಿ ಕಳ್ತನ ಮಾಡಿ ಹೂಡಿಕೆ ಅಂತವ್ರನ್ನ ಕನ್ನಡಿಗರು ಪಟ್ಟ ಕಟ್ಟಿ ಅವ್ರನ್ನ ಕನ್ನಡಿಗರು ಬಿಂಬಿಸಿ ಕನ್ನಡಿಗರಿಗೆ ಒಂದು ತಪ್ಪು ಮಾಹಿತಿ ಹೋಗೋ ತರ ಮಾಡೋಂಥದ್ದು. ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ದಯವಿಟ್ಟು ಮೂಲ ಕನ್ನಡದವ್ರು ಯಾರು, ಕನ್ನಡಿಗರು ಯಾರು, ಮೊದಲು ಅದ್ರ ಬಗ್ಗೆ ತಿಳುವಳಿಕೆ ಇರಲಿ. ಇಂತಹ ಉಂಡಿ ಕಳ್ತನ ಮಾಡೋರು, ಪರಮ ಭ್ರಷ್ಟಾಚಾರಿಗಳು ಎಷ್ಟೋ ಜನ ಇರ್ತಾರೆ. ಅಂತವ್ರನ್ನೆಲ್ಲ ಎಲ್ಲರೂ ಅಲ್ಲ, ಕೆಲವು ಸುದ್ದಿವಾಹಿನಿಯವರು, ನಕಲಿ ಸುದ್ದಿವಾಹಿನಿಯವರು, ನಕಲಿ ಪತ್ರಕರ್ತರು, ಕೆಲವರು ದಿನಪತ್ರಿಕೆಯವರು ಅಂತವ್ರನ್ನೆಲ್ಲ ಕನ್ನಡದವರು ಅಂತ ಬಿಂಬಿಸ್ತಾರೆ. ಇಲ್ಲಿ ಅಂತಹ ಸುದ್ದಿಗಳನ್ನ ಇದನ್ನ ಯಾವುದೇ ಕಾರಣಕ್ಕೂ ನಂಬಬಾರದು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಹಾಗೂ ಸರ್ಕಾರ ಕೂಡಲೇ ಇಂತಹ ಸರ್ಕಾರ ಎಚ್ಚೆತ್ತುಕೊಂಡು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದು ಹೊರಗಿನವರು, ಪರಭಾಷಿಕರು ಯಾವುದೇ ಕಾರಣಕ್ಕೂ ಇಲ್ಲಿ ಜಮೀನು ಆಸ್ತಿ ತೆಗೆಯೋದಕ್ಕೆ ಅವಕಾಶ ಕೊಡಬಾರದು. ಆ ರೀತಿ ಕಠಿಣ ಕಾನೂನು ಶಾಸನ ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ದೇಶ, ಕನ್ನಡ ಧರ್ಮ, ಕನ್ನಡ ಬಂಧುಗಳು ಉಳಿಬೇಕಂದ್ರೆ ಪರಮ ಭ್ರಷ್ಟಾಚಾರಿಗಳನ್ನ, ಉಂಡಿ ಕಳ್ಳರನ್ನ ಇಲ್ಲಿಂದ ನಿರ್ಮೂಲನೆ ಮಾಡ್ಬೇಕಷ್ಟೇ. ಇದರಿಂದ ಸಮಸ್ತ ಕನ್ನಡ ಬಂಧುಗಳು ಇಂಥವರಿಂದ ಎಚ್ಚರಿಕೆಯಿಂದ ಇರಬೇಕಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇವೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.